ರಾಜ್ಯದಲ್ಲಿ ಈಗಾಗಲೇ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಈ ಬೆನ್ನಲ್ಲೇ ಇದೀಗ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ಗದಗ್ನಲ್ಲಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೊತೆಗೆ ಗದಗ್ನಲ್ಲಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದ ಅನ್ನದಾತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಒಂದ್ ಕಡೆ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಈವರೆಗೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತ ಗೋವಿನ ಜೋಳಕ್ಕೆ ಬೆಲೆ ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಕಟಾವು ಮಾಡಿ ಈ ರೀತಿ ಗೋವಿನ ಜೋಳವನ್ನು ಸೇಕರಣೆ ಮಾಡಿ ಇಟ್ಕೊಂಡಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ರೈತರು ರಾಶಿ ಮಾಡಿದ್ದಾರೆ. ಇವಾಗ ಕಡಿಮೆ ಬೆಲೆ ಇರೋದ್ರಿಂದ ಮಾರಾಟವಾಗದೆ ಅವುಗಳಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯನೂ ಕೂಡ ಅವುಗಳನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಕೇವಲ 1500-1600 ಕ್ವಿಂಟಲ್ ಗೋವಿನ ಜೋಳ ಕೇಳ್ತಾ ಇದ್ದಾರೆ. ಈ ಒಂದು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಇಲ್ಲಿಯ ರೈತರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವಾಗ 2400 ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ 2400 ಬೆಲೆ ಘೋಷಣೆ ಮಾಡಿದೆ, ಯಾಕೆ ಓಪನ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ ನನಗೆ ಅದ ತಿಳ್ತಾ ಇಲ್ಲ ಸರ್. ಯಾಕಂದ್ರ ರೈತರ ಬೆಳೆ ಬಂದೈತೆ ಅಂತ ಸಹಿತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಸರ್. ಮನವಿ ಪತ್ರ ಸಲ್ಲಿಸಿದ್ವಿ ಸರ್ಕಾರಕ್ಕೆ. ನಮಗ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯೊಳಗ ಗೋವಿನ ಜೋಳವನ್ನು ಸಹಿತ ಸೇರ್ಪಡೆ ಮಾಡಿ ಅನುಮೋದನೆ ನಮ್ಗೆ ಕೊಟ್ಟು ಕೇಂದ್ರಗಳ ಸ್ಥಾಪನೆ ಮಾಡ್ರಿ, ಮತ್ತು ರೈತರು ಸಹಿತ ಈ ಕಟಾವು ಮಾಡ್ತಾ ಇದಾರೆ ಅಂತ ಸಹಿತ ಮನೆ ಕೊಟ್ಟಿದ್ದೀವಿ ಸರ್. ಆದ್ರೂ ಸಹಿತ ಏನು ಹಿಂಬರ ಬಂದೇ ಇಲ್ಲ ಸರ್. ಮತ್ತ ನಾವ್ ಏನ್ ಕೇಳ್ತೀವಿ ಅಂತಂದ್ರೆ, ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜ್ಯದಲ್ಲಿ ಈಗಾಗಲೇ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಈ ಬೆನ್ನಲ್ಲೇ ಇದೀಗ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ಗದಗ್ನಲ್ಲಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೊತೆಗೆ ಗದಗ್ನಲ್ಲಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದ ಅನ್ನದಾತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಒಂದ್ ಕಡೆ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಈವರೆಗೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತ ಗೋವಿನ ಜೋಳಕ್ಕೆ ಬೆಲೆ ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಕಟಾವು ಮಾಡಿ ಈ ರೀತಿ ಗೋವಿನ ಜೋಳವನ್ನು ಸೇಕರಣೆ ಮಾಡಿ ಇಟ್ಕೊಂಡಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ರೈತರು ರಾಶಿ ಮಾಡಿದ್ದಾರೆ. ಇವಾಗ ಕಡಿಮೆ ಬೆಲೆ ಇರೋದ್ರಿಂದ ಮಾರಾಟವಾಗದೆ ಅವುಗಳಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯನೂ ಕೂಡ ಅವುಗಳನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಕೇವಲ 1500-1600 ಕ್ವಿಂಟಲ್ ಗೋವಿನ ಜೋಳ ಕೇಳ್ತಾ ಇದ್ದಾರೆ. ಈ ಒಂದು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಇಲ್ಲಿಯ ರೈತರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವಾಗ 2400 ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ 2400 ಬೆಲೆ ಘೋಷಣೆ ಮಾಡಿದೆ, ಯಾಕೆ ಓಪನ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ ನನಗೆ ಅದ ತಿಳ್ತಾ ಇಲ್ಲ ಸರ್. ಯಾಕಂದ್ರ ರೈತರ ಬೆಳೆ ಬಂದೈತೆ ಅಂತ ಸಹಿತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಸರ್. ಮನವಿ ಪತ್ರ ಸಲ್ಲಿಸಿದ್ವಿ ಸರ್ಕಾರಕ್ಕೆ. ನಮಗ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯೊಳಗ ಗೋವಿನ ಜೋಳವನ್ನು ಸಹಿತ ಸೇರ್ಪಡೆ ಮಾಡಿ ಅನುಮೋದನೆ ನಮ್ಗೆ ಕೊಟ್ಟು ಕೇಂದ್ರಗಳ ಸ್ಥಾಪನೆ ಮಾಡ್ರಿ, ಮತ್ತು ರೈತರು ಸಹಿತ ಈ ಕಟಾವು ಮಾಡ್ತಾ ಇದಾರೆ ಅಂತ ಸಹಿತ ಮನೆ ಕೊಟ್ಟಿದ್ದೀವಿ ಸರ್. ಆದ್ರೂ ಸಹಿತ ಏನು ಹಿಂಬರ ಬಂದೇ ಇಲ್ಲ ಸರ್. ಮತ್ತ ನಾವ್ ಏನ್ ಕೇಳ್ತೀವಿ ಅಂತಂದ್ರೆ, ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜ್ಯದಲ್ಲಿ ಈಗಾಗಲೇ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಈ ಬೆನ್ನಲ್ಲೇ ಇದೀಗ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ಗದಗ್ನಲ್ಲಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೊತೆಗೆ ಗದಗ್ನಲ್ಲಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ.
ರಾಜ್ಯದ ಅನ್ನದಾತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಒಂದ್ ಕಡೆ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಈವರೆಗೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತ ಗೋವಿನ ಜೋಳಕ್ಕೆ ಬೆಲೆ ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಕಟಾವು ಮಾಡಿ ಈ ರೀತಿ ಗೋವಿನ ಜೋಳವನ್ನು ಸೇಕರಣೆ ಮಾಡಿ ಇಟ್ಕೊಂಡಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ರೈತರು ರಾಶಿ ಮಾಡಿದ್ದಾರೆ. ಇವಾಗ ಕಡಿಮೆ ಬೆಲೆ ಇರೋದ್ರಿಂದ ಮಾರಾಟವಾಗದೆ ಅವುಗಳಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯನೂ ಕೂಡ ಅವುಗಳನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಕೇವಲ 1500-1600 ಕ್ವಿಂಟಲ್ ಗೋವಿನ ಜೋಳ ಕೇಳ್ತಾ ಇದ್ದಾರೆ. ಈ ಒಂದು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಇಲ್ಲಿಯ ರೈತರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವಾಗ 2400 ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ 2400 ಬೆಲೆ ಘೋಷಣೆ ಮಾಡಿದೆ, ಯಾಕೆ ಓಪನ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ? ನನಗೆ ಅದ ತಿಳ್ತಾ ಇಲ್ಲ ಸರ್. ಯಾಕಂದ್ರ ರೈತರ ಬೆಳೆ ಬಂದೈತೆ ಅಂತ ಸಹಿತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಸರ್. ಮನವಿ ಪತ್ರ ಸಲ್ಲಿಸಿದ್ವಿ ಸರ್ಕಾರಕ್ಕೆ. ನಮಗ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯೊಳಗ ಗೋವಿನ ಜೋಳವನ್ನು ಸಹಿತ ಸೇರ್ಪಡೆ ಮಾಡಿ ಅನುಮೋದನೆ ನಮ್ಗೆ ಕೊಟ್ಟು ಕೇಂದ್ರಗಳ ಸ್ಥಾಪನೆ ಮಾಡ್ರಿ, ಮತ್ತು ರೈತರು ಸಹಿತ ಈ ಕಟಾವು ಮಾಡ್ತಾ ಇದಾರೆ ಅಂತ ಸಹಿತ ಮನೆ ಕೊಟ್ಟಿದ್ದೀವಿ ಸರ್. ಆದ್ರೂ ಸಹಿತ ಏನು ಹಿಂಬರ ಬಂದೇ ಇಲ್ಲ ಸರ್. ಮತ್ತು ನಾವು ಏನು ಕೇಳ್ತೀವಿ ಅಂತಂದ್ರೆ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜ್ಯದಲ್ಲಿ ಈಗಾಗಲೇ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಾಗಿದೆ. ಈ ಬೆನ್ನಲ್ಲೇ ಇದೀಗ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಗದಗ್ನಲ್ಲಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೊತೆಗೆ ಗದಗ್ನಲ್ಲಿ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದ ಅನ್ನದಾತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಒಂದ್ ಕಡೆ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಗೋವಿನ ಜೋಳ ಮತ್ತು ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಈವರೆಗೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತ ಗೋವಿನ ಜೋಳಕ್ಕೆ ಬೆಲೆ ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಕಟಾವು ಮಾಡಿ ಈ ರೀತಿ ಗೋವಿನ ಜೋಳವನ್ನು ಸೇಕರಣೆ ಮಾಡಿ ಇಟ್ಕೊಂಡಿದ್ದಾರೆ. ನಾವಿವಾಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಸಾಕಷ್ಟು ರೈತರು ರಾಶಿ ಮಾಡಿದ್ದಾರೆ. ಇವಾಗ ಕಡಿಮೆ ಬೆಲೆ ಇರೋದ್ರಿಂದ ಮಾರಾಟವಾಗದೆ ಅವುಗಳಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯನೂ ಕೂಡ ಅವುಗಳನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಇವಾಗ ಮಾರುಕಟ್ಟೆಯಲ್ಲಿ ಕೇವಲ 1500-1600 ಕ್ವಿಂಟಲ್ ಗೋವಿನ ಜೋಳ ಕೇಳ್ತಾ ಇದ್ದಾರೆ. ಈ ಒಂದು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ಇಲ್ಲಿಯ ರೈತರು ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವಾಗ 2400 ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ 2400 ಬೆಲೆ ಘೋಷಣೆ ಮಾಡಿದೆ, ಯಾಕೆ ಓಪನ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ? ನನಗೆ ಅದ ತಿಳ್ತಾ ಇಲ್ಲ ಸರ್. ಯಾಕಂದ್ರ ರೈತರ ಬೆಳೆ ಬಂದೈತೆ ಅಂತ ಸಹಿತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಸರ್. ಮನವಿ ಪತ್ರ ಸಲ್ಲಿಸಿದ್ವಿ ಸರ್ಕಾರಕ್ಕೆ. ನಮಗ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯೊಳಗ ಗೋವಿನ ಜೋಳ